ಸೊ ಸರ್ ಮತ್ತು ಮೇಡಮ್ ಇಬ್ಬರಲ್ಲಿ ತುಂಬ ಸುತ್ತೋ ಆಸೆ ಅಂದರೆ ದೇಶ ಅಥವಾ ದೇಶದೊಳಗಡೆ ಇರುವಂತಹ ಒಂದಷ್ಟು ಪ್ಲೇಸ್ಗಳು, ವಿದೇಶದ ಹೊರಗಡೆ ಇರುವಂಥ ಪ್ಲೇಸ್ಗಳು, ಇವೆಲ್ಲನೂ ನೋಡೋ ಆಸಕ್ತಿ ಜಾಸ್ತಿ ಯಾರು ಕರ್ಕೊಂಡು ಹೋಗ್ತಿರ್ತಾರೆ? ನಾನು ಯೂಶ್ವಲಿ ಕೆಲಸ ಇದ್ದರೆ ಮಾತ್ರ ಪ್ರವಾಸಕ್ಕೆ ಹೋಗ್ತೇನೆ. ಬರೀ ಪ್ರವಾಸ ಅಂತ ಹೇಳಿ ಯಾವುದೋ ಒಂದು ಸಿಟಿ ನೋಡ್ಬೇಕಂತೇಳಿ ಇವತ್ತಿನವರೆಗೂ ಹೋಗಿಲ್ಲ. ಅಲ್ಲಿ ಕೆಲಸನೂ ಆಗಿರಬೇಕು ನಮ್ಮದು, ಪ್ಲಸ್ ಅದನ್ನು ಸೈಟ್ ಸೀಯಿಂಗ್ ಆಗಿರಬೇಕು. ವಿಶಾಲ್, ಯಾವೆಲ್ಲ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಅಪ್ಪಾಜಿ? ನಾವು ಲಾಸ್ಟ್ ವೆಕೇಷನ್ ನಮ್ಮ ತಂದೆಯವ್ರ ಜೊತೆ ತೊಗೊಂಡಿದ್ದಂದರೆ 2018ರಲ್ಲಿ. ಅದು 2 days ಹೋಗಿದ್ವಿ, ಗೋವಾಗೆ ಹೋಗಿದ್ವಿ. ನಿರಾಣಿ ಗ್ರೂಪ್ಸಿಂದ ಬೇರೆ ನಿರಾಣಿ ಫ್ಯಾಮಿಲಿ ಅಷ್ಟೇ ಅಲ್ಲ, ಇಡೀ ಒಂದು ಭಾಗದ ಜನರ ಒಂದು ವ್ಯವಸ್ಥೆನೇ ಸುಧಾರಿಸಿದೆ, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಅಂತ ಆ ಬಗ್ಗೆ ಮಾತಾಡೋದಾದರೆ ಸರ್? ಇವತ್ತು ನಾವು ಪ್ರೌಡ್ಲೇ ಹೇಳ್ಬೋದು, ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಸೌಹಾರ್ದ ಬ್ಯಾಂಕು, PKPS ಬ್ಯಾಂಕಲ್ಲಿ ತಮ್ಮ ಊರಲ್ಲಿ ಅಮೌಂಟನ್ನು ಎಲ್ಲರಿಗೂ ಕೊಟ್ಟು ಪ್ರತಿಯೊಂದು ಹಳ್ಳಿಯಿಂದ ಮಿನಿಮಮ್ ಅಂದರೂ 10 ಕೋಟಿಯಿಂದ 40-50 ಕೋಟಿವರೆಗೆ ಅಮೌಂಟನ್ನು ಒಂದು ಗ್ರಾಮದಿಂದ ತಾಲೂಕಾ ಪ್ಲೇಸಲ್ಲಿ, ಡಿಸ್ಟಿಕ್ ಪ್ಲೇಸಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಆ ಊರಲ್ಲಿ ಬೇಕಾಗಿರ್ತಕ್ಕಂಥ ಫೈನಾನ್ಸನ್ನು ಅವ್ರು ನ್ಯಾಷನಲ್ ಬ್ಯಾಂಕಿಗೆ ಹೋಗೋ ನೆಸಸರಿ ಇಲ್ಲ. ಆ ಲೆವೆಲಲ್ಲಿ ನಮ್ಮ ಗ್ರಾಮೀಣ ಭಾಗ ಬೆಳೆದಿದೆ. ನಮ್ಮ ನ್ಯಾಷನಲ್ ಪ್ರೈಮ್ ಮಿನಿಸ್ಟರ್ ಗೊತ್ತಾಗ್ತದೆ ಜಮಖಂಡಿ ಸಬ್ ಡಿವಿಷನ್ ಎಲ್ಲಿದೆ ಅಂತ. ಸೊ ದ್ರಾಕ್ಷಾಯಣಿ ಅವರೇ, ಇದೊಂಥರ ಪ್ರೌಡ್ ಮೂಮೆಂಟ್ ಕೂಡ, ಹಾಗೆ ಒಂಥರ ಎಮೋಷ್ನಲ್ ಮೂಮೆಂಟ್ ಕೂಡ ಅಂತ ಅನ್ಬೋದು. ನಿರಾಣಿಯವರು ಅವತ್ತು ಮುರುಗೇಶ್ ನಿರಾಣಿಯವರು ತಗೊಂಡಂತಹ ಒಂದು ಟಫ್ ಡಿಸಿಷನ್ಸು, ಹಾಗೆ ಅವ್ರು ತಗೊಂಡಂತಹ ಒಂದು ರಿಸ್ಕ್ ಏನಿದೆ, ಇವತ್ತು ಇಡೀ ಜಿಲ್ಲೆಗೆ ಹೆಲ್ಪ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಒಂದು ಹಾಸ್ಪಿಟಲ್ ಹಿಡ್ಕೊಂಡು ಒಂದು ಎಜುಕೇಷನ್ ಸಿಸ್ಟಮ್, ನಾವು ಮನೆಯೊಳಗೆ ಇರ್ತೀವಿ, ನಮಗೆ ಗೊತ್ತಿಲ್ಲ. ನಾನು ಡೆಂಟಿಸ್ಟ್ರಿ ಓದಿದ್ದು, ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹೆಂಗಿರ್ಬೇಕು ಅನ್ಕೊಂಡು ಅವ್ರ ಒಂದು ವಿಷನ್ ಇರ್ತದೆ ಒಂದು ಹುಡುಗಿಗೆ. ನಾ ಈ ಥರ ಮನೆ ಒಳಗಿರಬೇಕು, ನಾ ಈ ಥರ ಕ್ಲಿನಿಕ್ ಒಳಗೆ ಪ್ರಾಕ್ಟೀಸ್ ಮಾಡಬೇಕು, ಈ ಥರ. ನನಗೆ ಅದು ಯಾವುದೂ ಇಲ್ಲ, ನನಗೆ ನನಗೆ ಆ ಥರ ಡ್ರೀಮ್ ಇರಲಿಲ್ಲ. ಆದರೆ ನನಗೆ ಎಲ್ಲರಿಗಿಂತನೂ ಬೆಸ್ಟಾಗಿ ಸಿಗ್ತದೆ. ನನಗೆ ಗೊತ್ತಿರೋ ನನ್ನ ಕ್ಲಾಸ್ಮೇಟ್ಸು, ನನ್ನ ಸ್ಕೂಲ್ ಫ್ರೆಂಡ್ಸು ಎಲ್ಲರಿಗಿಂತನೂ ನಾ ಇರುವಿಕೆ ಒಳಗಡೆ ನನ್ನ ಬೆಸ್ಟ್ ಲೈಫ್ ನನಗೆ ಸಿಕ್ಕದ, ಅದು ಅವ್ರ ಕಾರಣ. ಇದೇ ಥರ ನಮ್ಮ ಪೂರ್ತಿ ನಮ್ಮದು ಜಿಲ್ಲಾ ಇರ್ಬೋದು ಅಥವಾ 74,000 ವರ್ಕರ್ಸ್ ಅಂತ ಹೇಳಿದ್ರಲ್ಲ, ಅವ್ರದ್ದು ಇದೇ ಭಾವನೆ ಅದು. ವಿಶಾಲ್ ಅವರೇ, ತಂದೆಯವರ ಈ ಎಲ್ಲ ಕೆಲಸದ ಬಗ್ಗೆ ನಿಮಗಿರುವಂತಹ ಹೆಮ್ಮೆ ಏನು? ಈ ಒಂದು ವಿಷನರಿ ಲೀಡರಾಗಿ ಕೆಲಸ ಮಾಡಿ ಇಷ್ಟೆಲ್ಲ ಜನಕ್ಕೆ ಉದ್ಯೋಗ ಕೊಟ್ಟು ನಮ್ಗೆ ಯಾವತ್ತೂ ಹೇಳ್ತಾ ಇರ್ತದೆ, ನೀವು ಬರೀ ರಿಯಲ್ ಎಸ್ಟೇಟ್ ಆಗಿರಲಿ, ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಆಗಿರಲಿ, ಸ್ಟಾಕ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಗಿರಲಿ, ಈ ಸೆಕ್ಟ್ರಲ್ಲಿ ಬರೀ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತು ನಿಮ್ದು ಏನೇ ವಿಷನ್ ಇರಬೇಕು, ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಾ ಇರಬೇಕು ಅಂತ ಯಾವತ್ತು ಹೇಳ್ತಾ ಬಂದಿದ್ದಾರೆ. ಸರ್, ರೀಸೆಂಟಾಗಿ ಮನೆಯಲ್ಲಿ ದೊಡ್ಡ ಮದುವೆ ಕೂಡ ಸಂಭ್ರಮ ಇತ್ತು ಮೇಡಮ್. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಕಳೆದ ತಿಂಗಳು 25ನೇ ತಾರೀಕಿಗೆ ಜಮಖಂಡಿ ಸಾಯಿಪ್ರಿಯ ಸೂರ್ ಕಾರ್ಖಾನೆಯಲ್ಲಿ ಮದುವೆ, ವಿಶಾಲ್ ಮತ್ತು ಶ್ರೇಯನ್ ಮದುವೆ ನಡೀತು. ಹಿಂಗೆ ಅದಕ್ಕೆಲ್ಲ ಮೂಲ ಕಾರಣೀಭೂತರು ನಮ್ಮ ರೈತ ಬಾಂಧವರು, ಟ್ರ್ಯಾಕ್ಟರ್ ಡ್ರೈವರ್ಸು, ಅಭಿಮಾನಿಗಳು. ನಂತರ ನಾವು ಬೆಂಗಳೂರಲ್ಲಿ ಮಾಡಿರುವಂಥದ್ದು 3 ದಿವಸದ ಕಾರ್ಯಕ್ರಮ ಮಾಡಿದ್ದೀವಿ. ಒಂದು ಪ್ಯಾಲೇಸ್ ಗ್ರೌಂಡದ ಮಾಣಿಕ್ಯ ಹಾಲ್ದಲ್ಲಿ ಸಂಗೀತ ಕಾರ್ಯಕ್ರಮ ಮಾಡಿದ್ವಿ. 2ನೇ ದಿವಸ ತಾಜ್ ವೆಸ್ಟರ್ನ್ ಹೋಟೆಲ್ದಲ್ಲಿ ಹಳದಿ ಮತ್ತು ಮೆಹಂದಿ ಕಾರ್ಯಕ್ರಮ ಇತ್ತು. ನಂತರ ನೆಕ್ಸ್ಟ್ ಡೇ ಮೇನ್ ಪ್ಯಾಲೇಸ್ದಲ್ಲಿ ಬೆಳಗ್ಗೆ ಮುಹೂರ್ತ, ಸಾಯಂಕಾಲ ರಿಸೆಪ್ಷನ್ ಇತ್ತು. ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು ಬಂದು ಆಶೀರ್ವಾದ ಮಾಡಿರುವಂಥದ್ದು ನಾನು ನೆನೆಸ್ಕೊಂಡ್ರೆ ನನ್ನ ಭಗವಂತ ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋಂಥದ್ದು ಮಟ್ಟಿಗೆ ನನಗೆ ಅನ್ನಿಸ್ತಾ ಇದೆ. ನಮ್ಮ ಸಾಯಿಪ್ರಿಯಲ್ಲಿ ನಡೆದಿದ್ದ ಈ ಕಾರ್ಯಕ್ರಮ ಕನಿಷ್ಠ 3 ಲಕ್ಷ ಜನ ಬಂದು ನಮ್ಗೆ ಆಶೀರ್ವಾದ ಮಾಡಿದರು. ಇದೊಂದು ಒನ್ ಆಫ್ ದ ಹಿಸ್ಟಾರಿಕಲ್ ವೆಡ್ಡಿಂಗ್ ಅಂತ ಹೇಳ್ಬೋದು. ಮತ್ತು ಈ ಮದುವೆಯಲ್ಲಿ ಬರೀ ನಾವೆಲ್ಲರಿಗೂ ಬಫೆ ಸಿಸ್ಟಮಲ್ಲಿ ಊಟ ಮಾಡಿಸ್ಲಿಲ್ಲ, ಎಲ್ಲರನ್ನೂ ಕೂತು ಅವ್ರು ಎಲೆ ಊಟ ಮಾಡಿಸಿದ್ವಿ. ಇದೊಂದು ಹೆಮ್ಮೆ ಮಾತು ಅಂತ ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.